ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಆರವನ್ನು ಹೇಗೆ ನಾವು ಕ್ಲೆನ್ಸ್ ಆಗಿ ಇಟ್ಕೊಳ್ಳೋದು, ಆವಾಗ ನಮಗೆ ತುಂಬ ಲೋ ಅಂತ ಅನ್ಸುತ್ತೆ, ಅಲ್ಲಿಂದ ಒಂದು 11 ದಿನ ನಾವು ಈ ಒಂದು ಉಪ್ಪು ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಆರವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಹಾಗೆ ಪ್ರತಿನಿತ್ಯಕ್ಕೂ ಒಂದು ದಿನಕ್ಕೂ ಒಂದೊಂದು ಬಾತಿಂಗ್ ರಿಚುವಲ್ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಓವರ್ ಆಲ್ ಮೆಂಟಲ್, ಸ್ಪಿರಿಚುವಲ್ ಹಾಗೂ ಒಂದು ಫಿಸಿಕಲ್ ಬಾಡಿನ ಹೆಲ್ತಿಯಾಗಿ ಇಟ್ಕೋಬೋದು. ಸೋಮವಾರ ಬಂದು ಏನು ಅಂತ ಅಂದರೆ ಸೋಮ ಅಂತಂದರೆ ಮೂನ್ನ ಪ್ರತಿನಿಧಿಸುತ್ತೆ. ಸೊ ಯಾರಿಗೆಲ್ಲ ತುಂಬ ಓವರ್ ಆಗಿ ನಾನು ಎಮೋಷನಲ್ಲಿ ತುಂಬ ಡ್ರೈನೇಜ್ ಆಗಿದ್ದೀನಿ, ಅಥವಾ ನನಗೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ನಾನು ತುಂಬ ಹತ್ಕೊಂಡ್ಬಿಡ್ತೀನಿ, ಅಥವಾ ನನಗೇನೋ ತುಂಬ ಬೇಗ ಕೋಪ ಬರುತ್ತೆ, ತುಂಬ ಬೇಗ ಫ್ರಸ್ಟ್ರೇಷನ್ ಆಗುತ್ತೆ, ನನ್ನ ಎಮೋಷನಲ್ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಅಂತನೋರು ಪ್ರತಿನಿತ್ಯ ನಾವು ಸೋಮವಾರ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಒಂದು ಹಸಿ ಹಾಲನ್ನ ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಇದೇನಾಗುತ್ತೆ, ನಮ್ಮ ಒಂದು ಓವರ್ ಆಲ್ ಮೂನ್ ಎನರ್ಜಿನ ಇದು ಇನ್ಕ್ರೀಸ್ ಮಾಡಿ ಮೂನ್ ಎನರ್ಜಿನ ಕೊಡುತ್ತೆ. ಹಾಗೆ ಮಂಗಳವಾರ ಬಂದು ಸ್ವಲ್ಪ ಅಂದರೆ ನೀರಿಗೆ ಅಥವಾ ಉಪ್ಪು ಅಥವಾ ಸ್ವಲ್ಪ ತುಳಸಿ ದಳವನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಎನರ್ಜಿ ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಬುಧವಾರ ಸ್ನಾನದ ನೀರಿಗೆ ಸ್ವಲ್ಪ ರೋಸ್ಮೆರಿ ಅಥವಾ ಒಂದಷ್ಟು ಬೇಸಿಲ್ ಅಂತ ಅಂತಾರೆ ಕಾಮಕಸ್ತೂರಿಯ ಎಲೆಗಳನ್ನ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲೇನೋ ಆಗಿರುವಂಥ ದೃಷ್ಟಿದೋಷ ಇರ್ಬೋದು, ಅಥವಾ ಯಾವುದೇ ಹೆವಿ ಎನರ್ಜಿ ನಾವು ಕ್ಯಾರಿ ಮಾಡ್ತಾ ಇದ್ರೆ ಅದನ್ನು ನಾವು ಸ್ನಾನ ಮಾಡಿದ ತಕ್ಷಣ ಉಪ್ಪು ನೀರು ಜೊತೆ ಅದೆಲ್ಲವೂ ಫ್ಲೆಶ್ ಔಟ್ ಆಗುತ್ತೆ. ಹಾಗೆ ಗುರುವಿನ ಬಲ ನಾವು ತಗೋಬೇಕು ಅಂದರೆ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿ ನಾವು ಪ್ರತಿನಿತ್ಯ ಅಂದರೆ ಪ್ರತಿ ಗುರುವಾರ ಸ್ನಾನ ಮಾಡೋದ್ರಿಂದ ಗುರು ಆ್ಯಕ್ಟಿವೇಟ್ ಆಗುತ್ತೆ. ಶುಕ್ರ ಬಂದು ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಲಕ್ಸುರಿ ಕೊಡುತ್ತೆ, ಹಾಗೂ ನಮ್ಮ ಲವ್ ಅಥವಾ ರಿಲೇಷನ್ಶಿಪ್ ಎಲ್ಲ ಏನಾದರೂ ಇದ್ದರೆ ಆ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಸೌಂದರ್ಯವನ್ನು ವೃದ್ಧಿ ಮಾಡುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥ ರೋಸ್ ವಾಟರ್ ಅಥವಾ ಅತ್ತರ್ ಅಂತ ಹೇಳ್ತೀವಿ. ರೋಸ್ ಅತ್ತರ್ ಅಥವಾ ರೋಸ್ ವಾಟರ್ ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಸ್ನಾನದ ನೀರಿಗೆ 1 ಸ್ಪೂನಷ್ಟು ಹಾಕಿ, ಅಥವಾ ಅತ್ತರ್ ಇದ್ದರೆ 2 ಚಿಟಿಕೆ ಅತ್ತರ್ನ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಲವ್ ಅಥವಾ ರಿಲೇಷನ್ಶಿಪ್ ಅಥವಾ ಲಕ್ಸುರಿ, ಬ್ಯೂಟಿ ಇದನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಶನಿವಾರ ಬಂದು ಏನು ಅಂತ ಹೇಳಿದ್ರೆ ಶನಿದೇವರು ಬಂದು ಕರ್ಮಕಾರಕ. ನಮ್ಮ ಯಾವುದೇ ಒಂದು ಗೊತ್ತಿಲ್ಲದೇನೋ ನಾವು ಋಣಗಳನ್ನ ಕ್ಯಾರಿ ಮಾಡ್ತಿದ್ರೆ, ಕರ್ಮಗಳನ್ನ ಕ್ಯಾರಿ ಮಾಡ್ತಿದ್ರೆ, ಇದಕ್ಕಾಗಿ 1 ಚಿಟಿಕೆ ಎಳ್ಳನ್ನು ನಾವು ಪ್ರತಿನಿತ್ಯ ಅಂದರೆ ಪ್ರತಿ ಶನಿವಾರ ಸ್ನಾನದ ನೀರಿಗೆ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಕರ್ಮಗಳು, ಎಲ್ಲ ಋಣಕಾರಕಗಳು ಇದು ನೆರವೇರುತ್ತೆ. ಹಾಗೆ ಸಂಡೇ ಬಂದು ನಾವು ಏನು ಅಂತಂದರೆ ಸೂರ್ಯದೇವನಿಗೆ ನಾವು ಇದು ಮಾಡ್ತೀವಿ. ಸೂರ್ಯದೇವನಿಗೆ ಒಂದು ಏನು ಅಂತಂದರೆ ಅದರ ಒಂದು ಗಂಗಾ ಜಲ ಜೊತೆ ಒಂದು ಸ್ವಲ್ಪ ಚಿಟಿಕೆ ಬೆಲ್ಲವನ್ನು ನೀರಿಗೆ ಮಿಕ್ಸ್ ಮಾಡಿ ಇದನ್ನು ನಾವು ರಿಚುವಲ್ ಬಾತ್ ಮಾಡೋದ್ರಿಂದ ಸೂರ್ಯದೇವ ಶಾಂತನಾಗ್ತಾನೆ, ಮತ್ತು ಸೂರ್ಯದೇವನ ಸಂಪೂರ್ಣ ಕೃಪಾ ಕಟಾಕ್ಷ ನಮಗಾಗತ್ತೆ. ಹೀಗೆ ಪ್ರತಿನಿತ್ಯ ನಾವು ಒಂದೊಂದು ರಿಚುವಲ್ ಬಾತ್ನ ಮಾಡ್ತಾ ಹೋದಂಗೆ ನಮ್ಮ ಆರಾ ಕೂಡ ಕ್ಲೆನ್ಸ್ ಆಗುತ್ತೆ. ಓವರ್ ಆಲ್ ಸ್ಪಿರಿಚುವಲ್ ಆ್ಯಂಡ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಒಂದು ಎಮೋಷನಲ್ ಹೆಲ್ತ್ನ ನಾವು ಮೇಂಟೈನ್ ಮಾಡ್ತಾ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ರಿಚುವಲ್ ಬಾತ್ ನಾವು ಹೇಗೆ ಮಾಡ್ಕೋಬೋದು, ಹಾಗೆ ನಮ್ಮ ಆರವನ್ನು ಹೇಗೆ ಕ್ಲೆನ್ಸ್ ಮಾಡ್ಕೋಬೋದು, ಅಥವಾ ನಮ್ಮ ಆರ ಬ್ಲಾಕೇಜ್ ಆಗಿದೆ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋದ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.